ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಊರಿನ ಗ್ರಾಮದ ಹಿರಿಯರೇ ಹಾಗೂ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರೇ, ಶಾಸಕ ವೃಂದದವರೇ ಹಾಗೂ ಯುವಕ ಮಿತ್ರರೇ ಹಾಗೂ ಯಾವತ್ತು ನಮ್ಮ ವಿದ್ಯಾರ್ಥಿನಿಯರೇ, ಮುದ್ದು ವಿದ್ಯಾರ್ಥಿನಿಯರೇ, ಬಹುಶಃ ಈಗಾಗಲೇ ಈಗ ಒಂದು ಕಾರ್ಯಕ್ರಮವನ್ನು ನಾವು ನವೆಂಬರ್ 15ರಂದು ಭಾರತ ಸರ್ಕಾರ ಏನು ಮಾಡ್ತಪ್ಪ ಅಂತಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳಿಂದ ಸುಮಾರು 6,600 ಕೋಟಿ ಬುಡಕಟ್ಟು ವ್ಯವಹಾರಗಳಂದ್ರೆ ಪರಿಶಿಷ್ಟ ವರ್ಗಗಳ ಹೆಚ್ಚು ಇರತಕ್ಕಂಥ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಎಲ್ಲಿ ನಮ್ಮ ಈ ಒಂದು ಬಿರ್ಸಾ ಮುಂಡಾ ಅವರು 105 ಇವಾಗ ಹೋರಾಟ ಮಾಡಿರ್ತಕ್ಕಂಥ ಕಳೆದ 10 ವರ್ಷಗಳಿಂದ ಏನಪ್ಪ ಅಂತಂದ್ರೆ ಈ ಜನಾಂಗವನ್ನ ಎಲ್ಲಿ ನಮ್ಮ ಪರಿಶಿಷ್ಟ ಜನರು ಏನಪ್ಪ ಅಂದ್ರೆ ಬುಡಕಟ್ಟು ಜನ ಕಾಡಿನಲ್ಲಿ ವಾಸ ಇರ್ತಕ್ಕಂಥ ಜನ, ಅಲ್ಲಿರ್ತಕ್ಕಂಥ ಗೆಡ್ಡೆಗೆಣಸುಗಳನ್ನು ತಿಂದು ತಮ್ಮ ಉಪಜೀವನವನ್ನ ಮಾಡ್ತಾ ಇರ್ತಕ್ಕಂಥ ಜನರ ಒಂದು ಸೇವಾ ವೃದ್ಧಿಗಾಗಿ ಇವತ್ತು ನಾಡಿನಲ್ಲಿ ಗ್ರಾಮಗಳಲ್ಲಿ ಗಿರಿಜನ ಅಂತ ಏನ್ ಬರ್ತಾರಲ್ಲ ಆ ಜನರ ಒಂದು ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರ ಒಂದು ಜನ್ಮ ದಿನಾಚರಣೆಯ ಅಂಗವಾಗಿ ಒಂದೇನಪ್ಪ ಅಂದ್ರೆ ನೀಲನಕ್ಷೆಯನ್ನ ಭಾರತ ಸರ್ಕಾರ ತನ್ನ 30 ರಾಜ್ಯಗಳೊಂದಿಗೆ ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಏನಪ್ಪಾ ಅಂದ್ರೆ ನೀಲನಕ್ಷೆಯನ್ನ ರೂಪಿಸ್ತಾ ಇದೆ. 5 ವರ್ಷಗಳವರೆಗೆ, ಮುಂದಿನ 5 ವರ್ಷಗಳವರೆಗೆ ಹೆಚ್ಚು ಏನಪ್ಪಾ ಅಂತಂದ್ರೆ ನಮ್ಮ ಪರಿಶಿಷ್ಟ ವರ್ಗದ ಜನರ ಯಾವ ಊರಲ್ಲಿ ಹೆಚ್ಚು ಜನ ಇದ್ದಾರೆ, ಸಾಕಷ್ಟು ಏನಪ್ಪಾ ಒಂದು 100ಕ್ಕೆ 80ಕ್ಕಿಂತ ಹೆಚ್ಚು ಜನ ವಾಸ ಇರ್ತಕ್ಕಂಥ ಕುಟುಂಬಗಳಿಂದ ಆ ಗ್ರಾಮವನ್ನ ದತ್ತಕ್ಕೆ ತೆಗೆದುಕೊಳ್ಳುವಂತ ಒಂದು ಕಾರ್ಯಕ್ರಮ. ದತ್ತು ಅಂತಂದ್ರೆ ಏನಪ್ಪಾ ಅಂದ್ರೆ ಆ ಒಂದು ಗ್ರಾಮ ಸರ್ವತೋಮುಖ ಅಭಿವೃದ್ಧಿ ಎಲ್ಲಾ ದೃಷ್ಟಿಯಿಂದ, ಅದೇನಪ್ಪಾ ಅಂತಂದ್ರೆ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು, ಸಿಸಿ ರೋಡ್ಗಳ ದೃಷ್ಟಿಯಿಂದ ಆಗಿರ್ಬೋದು, ಶೌಚಾಲಯ ದೃಷ್ಟಿಯಿಂದ ಆಗಿರ್ಬೋದು, ಕುಟುಂಬಗಳ ಒಂದು ಬೆಳವಣಿಗೆ ಆಗಿರ್ಬೋದು, ಜೊತೆಗೆ ನಾವು LPG ಯನ್ನು ಬಳಸೋದ್ರೊಂದಿಗೆ ಏನಪ್ಪಾ ಅಂತಂದ್ರೆ ಗ್ಯಾಸ್ ಗಳನ್ನ ಕೂಡ ಬಳಸೋದ್ರೊಂದಿಗೆ ಹೀಗೆ ಉನ್ನತವಾದ ವಿಚಾರಗಳನ್ನ ಇವತ್ತೇನಾಗಿದೆ ಅಂತಂದ್ರೆ ನಮ್ಮ ಭಾರತ ಸರ್ಕಾರ ಹೊಂದಿಕೊಂಡಿದೆ. ಈಗಾಗಲೇ ಏನಪ್ಪಾ ಅಂದ್ರೆ 79,156 ಕೋಟಿ ಇದೇನಪ್ಪಾ ಅಂದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಕ್ಕಾಗಿಯೇ ಮೀಸಲಾಗಿರ್ತಕ್ಕಂಥ ಹಣ. ಇದೇನಪ್ಪಾ ಅಂದ್ರೆ ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ವಿವಿಧ ಜಿಲ್ಲೆ, ಆದ ಜಿಲ್ಲೆಯಿಂದ ಹೆಚ್ಚು ಏನಪ್ಪಾ ಅಂದ್ರೆ ನಮ್ಮ ಆ ಗ್ರಾಮಗಳನ್ನ ಉನ್ನತೀಕರಿಸೋದು ಅಂತಂದ್ರೆ ಇದನ್ನ ಏನಾಗುತ್ತೆ ಮುಂದಿನ ದಿನಮಾನದೊಳಗ ಈ ವಿಶೇಷವಾಗಿ ನಮ್ಮ ಈಗ ಶಿರಟ್ಟಿ ತಾಲೂಕಿನೊಳಗ ಭಾವನೂರು ಆಯ್ಕೆ ಆಗಿದೆ. ನಮ್ಮ ಪಕ್ಕದ ಭಾವನೂರು ಏನಪ್ಪಾ ಅಂತಂದ್ರೆ ಹೆಚ್ಚು ಕುಟುಂಬಗಳಲ್ಲಿ ಆಯ್ಕೆ ಆಗಿದೆ. ತದನಂತರ ಇನ್ನೂ ಹೆಚ್ಚು ಗ್ರಾಮ ನಮ್ಮ ನವೇಬಣ ಆಗಿರ್ಬೋದು, ತೆಗ್ಗಿನ ಭವನ ಆಗಿರ್ಬೋದು, ಜೊತೆಗೆ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನೊಳಗ ಒಡೆಯರ ಮಲ್ಲಾಪುರ ಆಯ್ಕೆ ಆಗಿದೆ. ಈ ಪೈಲಟ್ ಆಗಿ 2 ಗ್ರಾಮಗಳನ್ನ ಈಗ ಆಯ್ಕೆ ಮಾಡ್ಕೊಂಡಿದ್ದಾರೆ, ಒಂದು ಭಾವನೂರು, ಇನ್ನೊಂದು ಒಡೆಯರ ಮಲ್ಲಾಪುರ. ಈ ಗ್ರಾಮಗಳನ್ನ ದತ್ತಕ್ಕೆ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಏನಪ್ಪಾ ಅಂದ್ರೆ ಸಮೀಕ್ಷೆ ಮಾಡ್ತಾ ಹೋಗ್ತೇವೆ. ಇಲ್ಲಿ ಏನು ನಮ್ಮ ಜನರಿಗೆ ಅವಶ್ಯಕತೆ ಇದೆ, ರೋಡ್ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಆಮೇಲೆ ಅಂಗನವಾಡಿ ಆಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಜೊತೆಗೆ ಕೌಟುಂಬಿಕ ಜೀವನದೊಳಗೆ ಅವರ ಒಂದು ಶಿಕ್ಷಣ ಎಲ್ಲಿಗಿದೆ, ಆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೂ ಕೂಡ ಏನಪ್ಪಾ ಅಂತಂದ್ರೆ ಹಣವನ್ನ ಮೀಸಲಾಗಿ ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು 22,823 ಕೋಟಿ ಏನಪ್ಪಾ ಅಂತಂದ್ರೆ ನಮ್ಮ ಇಡೀ ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥ ಅನುದಾನ. ಹೆಚ್ಚು ಇನ್ನೂ ಏನಪ್ಪಾ ಅಂತಂದ್ರೆ ಗುರಿಯನ್ನು ಇಟ್ಕೊಂಡಿದ್ದಂತೆ ನೀಲನಕ್ಷೆಯನ್ನು ಮಾಡ್ತಾ ನಮ್ಮಲ್ಲಿ ಸಮೀಕ್ಷೆ ಆಗ್ತಾ ಹೋಗ್ತಾವ. ಆ ಸಮೀಕ್ಷೆಯನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಕೈಗೊಂತೀವಿ. ಆ ಒಂದು ಕೈಗೊಂಡು ಏನಪ್ಪಾ ಅಂತಂದ್ರೆ ಈ ಊರು ಸಂಪೂರ್ಣವಾಗಿ ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ, ಗ್ರಾಮಗಳು ಬೆಳೆಯುವುದು ದೇಶ. ಈ ಒಂದು ಗ್ರಾಮ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರಬಾರದು. ಒಂದು ಗ್ರಾಮ ಅಂದಾಗ ಆ ಗ್ರಾಮಕ್ಕೆ ನಾವು ನಗರ ಪ್ರದೇಶವನ್ನ ನೋಡಿದಾಗ ಯಾವ ರೀತಿಯಾಗಿ ಅವು ಮೇಲ್ದರ್ಜೆಗೆ ಇದಾವಲ್ಲ, ಅದೇ ರೀತಿಯಾಗಿ ನಮ್ಮ ಗ್ರಾಮ ಪೈಲಟ್ ಆಗಿ ಈ ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡಿಲ್ಲ, ಇವುಗಳು ಕೂಡ ಹೆಚ್ಚಿನ ಅಭಿವೃದ್ಧಿ ಒಳಗೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶ ಇದರಿದೆ. ಜೊತೆಗೆ ಮೂಲಭೂತ ಸೌಕರ್ಯ ಇರ್ಬೋದು, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತಾಗಿರ್ಬೋದು, ಜೊತೆಗೆ ಏನಪ್ಪಾ ಅಂತಂದ್ರೆ ಕುಟುಂಬಗಳಿಗೆ ಸಾಕಷ್ಟು ಪಕ್ಕ ಮನೆಗಳನ್ನ ಕೂಡ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಎಲ್ಲಿ ಮನೆಗಳಿಲ್ಲ, ನಮ್ಮ ST ಸಮುದಾಯದ ಜನರಿಗೆ ಮನೆಗಳಿಲ್ಲ, ಸ್ವಂತ ಮನೆಗಳಿಲ್ಲ ಅಂತಂದ್ರೆ ಅವುಗಳನ್ನು ಕೂಡ ಸರ್ಕಾರದ ವಿವಿಧ ಹಂತದೊಳಗೆ ಏನಪ್ಪಾ ಅಂತಂದ್ರೆ ಜಾಗೆಗಳನ್ನ ಗುರುತಿಸಿ ಅದನ್ನ ಕಂದಾಯ ಭೂಮಿಯನ್ನ ಪರಿಧಿಸಿಕೊಂಡು ಅದನ್ನ ಖರೀದಿ ಮಾಡಿ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ನೀಲನಕ್ಷೆ ಬರ್ತಾ ಹೋಗುತ್ತೆ, ಅದನ್ನ ನಂತರ ದಿನದೊಳಗೆ ನಾವು ನೀವು ಇದನ್ನ ಹೇಳ್ತಾ ಹೋಗ್ತೇವೆ. ಜೊತೆಗೆ ಏನಪ್ಪಾ ಅಂತಂದ್ರೆ ವಿದ್ಯುತ್ ಸಂಪರ್ಕ ಆಗಿರ್ಬೋದು, ಜೊತೆಗೆ ಗ್ಯಾಸ್ ಆಗಿರ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ ನೆಟ್ ಯೋಜನೆ. ಇವಾಗ ನಮಗೆ ಏನಪ್ಪಾ ಅಂದ್ರೆ ಸಿಟಿ ಒಳಗೆ ಏನಾಗತ್ತಪ್ಪ ಅಂತಂದ್ರೆ ನಾವು ಪ್ರತಿಯೊಂದು ಮೊಬೈಲ್ ಯೂಸ್ ಆಗ್ಬೇಕಂತಂದ್ರೆ ನೆಟ್ ಯೋಜನೆ ಅಂತಕ್ಕಂಥದ್ದು, ಇವೆಲ್ಲ ಆನ್ಲೈನ್ ಅಂತಕ್ಕಂಥದ್ದು ಅದು ಕೂಡ ಅದನ್ನು ಕೂಡ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಈ ಗ್ರಾಮ ಯಾವುದೇ ರೀತಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯವನ್ನು ವಂಚಿತ ಆಗಬಾರ್ದು. ಈ ದಿಶೆಯಲ್ಲಿ ಏನಪ್ಪಾ ಅಂತಂದ್ರೆ ಗ್ರಾಮಗಳನ್ನ ಸಂಪೂರ್ಣವಾಗಿ ಮೇಲ್ದರ್ಜೆಗೊಳಿಸುವುದೇ ಇದರ ಒಂದು ಮೂಲ ಉದ್ದೇಶ. ವಿಶೇಷವಾಗಿ ಆಗಿರೋದು
ಅನ್ನೋದು ಎಲ್ಲ ಗ್ರಾಮಗಳನ್ನ ನಾವು ಇದ್ರಲ್ಲಿ ತಗೊಳಕ್ ಆಗೋದಿಲ್ಲ. ಏನಪ್ಪಾ ಅಂತಂದ್ರೆ ಪರಿಶಿಷ್ಟ ವರ್ಗದ ಏನು ಬುಡಕಟ್ಟು ಜನಾಂಗ ಏನ್ ಭಾರತ ಸರ್ಕಾರನ ಆಯ್ಕೆ ಮಾಡ್ಕೊಂಡಿದ್ದಲ್ಲ, ಬುಡಕಟ್ಟು ಜನಾಂಗ ಬಿರ್ಸಾ ಮುಂಡಾ ಅವರ 155 ದಿನಾಚರಣೆ ಅಂಗವಾಗಿ ಕಳೆದ 10 ವರ್ಷಗಳಿಂದ ಸತತವಾಗಿರ್ತಕ್ಕಂಥ ಅಧ್ಯಯನ ಆಗಿದೆ. ಎಷ್ಟು ಜನ ಇದಾರೆ, ಎಷ್ಟು ಕುಟುಂಬಗಳಿದಾವ, ಆ ಕುಟುಂಬದಲ್ಲಿ ಎಷ್ಟು ಶಿಕ್ಷಣವಂತರಾಗಿದ್ದಾರೆ, ಎಷ್ಟು ಕೃಷಿಯನ್ನ ಹೊಂದಿದ್ದಾರೆ, ಎಷ್ಟು ಜನ ಉದ್ಯೋಗ ಮಾಡ್ತಾ ಇದ್ದಾರೆ, ಎಷ್ಟು ಜನ ಕಾರ್ಮಿಕರಿದ್ದಾರೆ, ಇವೆಲ್ಲವೂ ಕೂಡ ಅಧ್ಯಯನ ಮಾಡ್ತಾ ಇದೆ. ಅಧ್ಯಯನ ಮಾಡಿ ಮುಂದಿನ 5 ವರ್ಷಗಳವರೆಗೆ ಒಂದು ಪಂಚವಾರ್ಷಿಕ ಯೋಜನೆ ಟೈಪ್ ಏನ್ ಮಾಡ್ತಾರೆ ಅಂದ್ರೆ 5 ವರ್ಷಗಳವರೆಗೆ ಈ ಗ್ರಾಮವನ್ನ ಯಾವ ರೀತಿಯಾಗಿ ನಾವು ಅಭಿವೃದ್ಧಿ ಮಾಡಬಹುದು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಕ್ರಿಯೆ ಅಂತಕ್ಕಂಥದ್ದು ಯೋಜನೆ ಅಂತಕ್ಕಂಥದ್ದು ಇದಿದೆ. ಈ ದಿಶೆಯೊಳಗೆ ಏನಪ್ಪಾ ಅಂತಂದ್ರೆ ನಾವು ಇನ್ನು ಮುಂದಿನ ದಿನಮಾನದೊಳಗೆ ನಮ್ಮ ಈ ಊರೊಳಗೆ ನಮ್ಮ ಏನಪ್ಪಾ ಅಂದ್ರೆ ಸರ್ವೆ ಆಗ್ತಕ್ಕಂಥ ಕಾರ್ಯಕ್ರಮಗಳು ಆಗ್ಬಹುದು. ಸರ್ವೆ ಆಗ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ. ಸರ್ವೆ ಕಾರ್ಯಕ್ರಮದಲ್ಲಿ ಕೂಡ ಏನಪ್ಪಾ ಸಾಕಷ್ಟು ನಾವು ಫಾರ್ಮ್ ಗಳನ್ನ ಕೊಡ್ತಾ ಹೋಗ್ತೇವೆ. ಏನ್ ಅವಶ್ಯಕತೆ ಇದೆಯಲ್ಲ ನಾವೆಲ್ಲ ಅದನ್ನ ತರಿಸ್ಕೊಂಡು ಏನಪ್ಪಾ ಅಂದ್ರೆ ನಮ್ಮ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಅವುಗಳನ್ನ ಹೆಚ್ಚಿನ ರೀತಿಯೊಳಗೆ ಏನಪ್ಪಾ ಅಂದ್ರೆ ಅನುದಾನವನ್ನ ಕೂಡ ಏನಪ್ಪಾ ಅಂದ್ರೆ ಮುಂದಿನ ದಿನಮಾನದೊಳಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಈ ಊರನ್ನ ಸಮೀಕ್ಷೆ ಮಾಡಿ ಇಲ್ಲಿ ಅವಶ್ಯಕತೆಗಳನ್ನು ಕೊಡಬೇಕಾದಾಗ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಮಿತ್ರರೊಂದಿಗೆ ಮತ್ತು ನಿಮ್ಮೆಲ್ಲ ಸಾರ್ವಜನಿಕರು ನಮ್ಮೆಲ್ಲ ಜನರು ಏನಿದ್ರಲ್ಲ ಇವರ ಸಹಯೋಗದೊಂದಿಗೆ ಒಂದು ಗ್ರಾಮನ ಉನ್ನತೀಕರಿಸುವುದೇ ಇದರ ಮೂಲ ಉದ್ದೇಶ. ಈ ದಿಶೆಯೊಳಗೆ ಏನಪ್ಪಾ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಅರಿವು ಮೂಡಿಸುವುದು. ಈಗೇನಪ್ಪಾ ಅಂದ್ರೆ ಈಗೇನಪ್ಪಾ ವಿಶೇಷವಾಗಿ ನಾವೆಲ್ಲ SCP DSP ಒಳಗೆ ನಾವು ದುಡ್ಡನ್ನು ಕೊಡ್ತಾ ಹೋಗ್ತೇವೆ. ಕೇವಲ SC ಕಾಲೊಳಗೆ ST ಕಾಲೊಳಗೆ ಮಾತ್ರ ನಾವೇನ್ ಮಾಡ್ತಾ ಇರ್ತೇವಪ್ಪ ಅಂದ್ರೆ ಅಭಿವೃದ್ಧಿಯನ್ನು ಪಡಿಸ್ತಾ ಇರ್ತಕ್ಕಂಥ ಜೊತೆಗೆ ಇತರೆ ಕಾರ್ಯಕ್ರಮಗಳಿಗೆ ಊರನ್ನ ಅಭಿವೃದ್ಧಿ ಪಡಿಸಿರುತ್ತೆ. ಆದ್ರೆ ಈ ಒಂದು ಯೋಜನೆ ಹಾಗಲ್ಲ. ಕೇವಲ ST ಜನಾಂಗದವರು ಹೆಚ್ಚಿರ್ತಕ್ಕಂಥ ಊರುಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂತ ಇದ್ದಾರೆ ಭಾರತ ಸರ್ಕಾರ, ಜೊತೆಗೆ ಕರ್ನಾಟಕ ಸರ್ಕಾರ ಜೊತೆ ಕೈ ಜೋಡಿಸುತ್ತೆ. ಈ ದಿಶೆಯೊಳಗೆ ಏನಪ್ಪಾ ಅಂದ್ರೆ ನಾವು ಗ್ರಾಮನ ಅಭಿವೃದ್ಧಿ ಮಾಡ್ತಾ ಹೋಗೋಣ. ಪ್ರತಿಯೊಂದು ಮನೆಗೂ ನೀರಿನ ವ್ಯವಸ್ಥೆ ಆಗಿರ್ಬೋದು, ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು, ನಾ ಏನ್ ಹೇಳಿದಿಲ್ಲ ಇವೆಲ್ಲಗಳನ್ನ ಒಳಗೊಂಡು ನಿಮ್ಗೆ ಇನ್ನೂ ಗೊತ್ತಿರುತ್ತೆ ನಮ್ಮ ಊರೊಳಗೆ ಇಂಥದ್ದಾಗಬೇಕು, ನಮ್ಮ ಊರೊಳಗೆ ಇದು ಕೊರತೆ ಇದೆ. ಇವೆಲ್ಲಗಳನ್ನು ಕೂಡ ನೀವೇನಾದ್ರೂ ನಮ್ಮ ಸಾಮಾಜಿಕವಾಗಿ ಹೇಳಿದಾಗ ಅದು ನಾವು ಪಟ್ಟಿಯನ್ನು ಮಾಡಿಕೊಂಡು ನಾವು ಮೂಲಭೂತ ಸೌಲಭ್ಯಗಳಿಗೆ ನಾವು ಮುಂದಿನ ನಿರ್ಮಾಣದೊಳಗೆ ಹೆಚ್ಚಿನ ಒಂದಿನ ಅನುದಾನವನ್ನು ಕೊಡಿಸಿ ನಮ್ಮ ಭಾವನೂರನ್ನ ಪ್ರಥಮವಾಗಿ ನಾವು ಪೈಲಟ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಭಾವನೂರನ್ನ ನಾವು ಅಭಿವೃದ್ಧಿ ಪಡಿಸ್ತಾ ನೆಕ್ಸ್ಟ್ ನವೇ ಭಾವನೂರು ಆಗಿರ್ಬೋದು, ತೆಗಿಲ್ವಾಗಿರ್ಬೋದು, ಮುಂದೆ ನಾವು ಯಾವ ಗ್ರಾಮಗಳನ್ನು ನೀವು ಹೆಚ್ಚಿನ ನಮ್ಮ